ಸತತವಾಗಿ 7ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾದ ಮಾಜಿ ಸಚಿವ ಕೆ ಶ್ರೀನಿವಾಸ್ ಗೌಡ ಅವರನ್ನ ಸನ್ಮಾನಿಸಿದ ಕಾಂಗ್ರೆಸ್ ಮುಖಂಡರು. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸಾದ್ ಬಾಬು, ಉದಯಕುಮಾರ್ ನೇತೃತ್ವದಲ್ಲಿ ಸನ್ಮಾನಿಸಿದ ಮುಖಂಡರು ಶ್ರೀನಿವಾಸ್ ಗೌಡರು ಸಿದ್ದರಾಮಯ್ಯ ಅವರಿಗಾಗಿ ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಕಾರಣಾಂತರಗಳಿಂದ ಸಿದ್ದರಾಮಯ್ಯ ಬರಲಿಲ್ಲ. ಶ್ರೀನಿವಾಸ್ ಗೌಡ ತ್ಯಾಗಕ್ಕೆ ಬೆಲೆ ಸಿಗಬೇಕಿದೆ. ಅವರನ್ನ ಎಂಎಲ್ಸಿ ಮಾಡಬೇಕು ಎಂದು ಒತ್ತಾಯಿಸಿದ ಊರುಬಾಗಿಲು ಶ್ರೀನಿವಾಸ್, ಸಿದ್ದರಾಮಯ್ಯ, ಡಿಕೆಶಿ ಅವರ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ ಮುಖಂಡರು. ವೇದಮೂರ್ತಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೆಂಗಳೂರು. ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೋಲಾರ ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟ್ ಪ್ರಸಾದ್ ಬಾಬು ಮತ್ತು ನಮ್ಮ ಉದಯ ಶಂಕರಣ್ಣವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಶ್ರೀನಿವಾಸು, ನಾಗರಾಜು, ಜಾವಣ್ಣು, ರಾಮಣ್ಣು, ನಾಗೇಶು ಮತ್ತು ಹರೀಶ್ ಮತ್ತು ಎಲ್ಲ ನಮ್ಮ ಸಹಕಾರ ರಂಗದ ಮುಖಂಡರೆಲ್ಲರೂ ಕೂಡ ನಮ್ಮ ನೆಚ್ಚಿನ ನಾಯಕರಾದ ಶ್ರೀನಿವಾಸ್ ಗೌಡರಿಗೆ ಒಂದು ಸಣ್ಣ ಸನ್ಮಾನವನ್ನು ಅವ್ರ ಮನೆಯಲ್ಲೇ ಕೂಡ ಮಾಡ್ತಾಯಿರೋದು. ಏನು ಹೊಸದಲ್ಲ, ಅವರಿಗೆ ಸುಮಾರು 94ರಲ್ಲಿ ಮೊದಲೇ MLA ಆಗ್ತಾರೆ. ಅದಕ್ಕೂ ಮೊದಲೇ ಇಫ್ಕೋ ಡೈರೆಕ್ಟರ್ ಆಗಿರ್ತಾರೆ. ಸಣ್ಣ ಕುಗ್ರಾಮ ಹಣ್ಣಹಳ್ಳಿಯಿಂದ ಬೆಳೆದು ಡೆಲ್ಲಿವರೆಗೂ ಸಹಕಾರ ರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಹಕಾರಿ ಧುರೀಣರಾಗಿ ಬೆಳೆದಿದ್ದಾರೆ. ಅವರು ಅನೇಕ ಸಾರಿ ಜನರ ಅನುರಾಗಿಯಾಗಿ 4 ಸಾರಿ ಸತತವಾಗಿ ಕೋಲಾರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ವೆಂಕಟಗಿರಪ್ಪನವರು, ಬೈರೇಗೌಡರು, ಅಂಜನರೆಡ್ಡಿಯವರು ಅಂತ ಎಲ್ಲ ಅನೇಕ ಮುಖಂಡರ ಹೆಸರನ್ನು ಉಳಿಸಿದಂಥವ್ರು. ಅದರ ಜೊತೆಗೆ ನಮ್ಮ ನಾಯಕರಾದ KH ನಪ್ಪನವರ ಎಲ್ಲ ಉತ್ತಮ ಗುಣಗಳನ್ನು ಎಲ್ಲ ಮೈಗೂಡಿಸ್ಕೊಂಡಂಥವ್ರು. ಶ್ರೀನಿವಾಸ್ ಗೌಡರು ಒಬ್ಬ ಸಜ್ಜನಿಕೆ ರಾಜಕಾರಣಿ. ಅವರು ಈ ಬಾರಿ ಶಾಸಕರಾಗಬಹುದಾಗಿತ್ತು ಕೋಲಾರ ಕ್ಷೇತ್ರಕ್ಕೆ. ಸಿದ್ದರಾಮಯ್ಯನವರು ಬರ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಏಕೈಕ ಕಾರಣದಿಂದ ಈ ಕ್ಷೇತ್ರವನ್ನು ಅವ್ರಿಗೋಸ್ಕರ ಬಿಟ್ಟುಕೊಟ್ರು. ಕೊನೆ ಗಳಿಗೆಯಲ್ಲಿ ನಾನು ಬಂದು ಹೇಳಿದೆ ಶ್ರೀನಿವಾಸ್ ಗೌಡರಿಗೆ, ಅಣ್ಣ ಸಿದ್ದರಾಮಯ್ಯನವರು ಬರಲ್ಲ, ನೀವು ಅನ್ಕಂಡೀಷನಲ್ಲಿ ಬರಬೇಡಿ, ಕಾಂಗ್ರೆಸ್ಗೆ ಕಂಡೀಷನಲ್ಲಿ ಬನ್ನಿ. ಸಿದ್ದರಾಮಯ್ಯನವ್ರು ಬರ್ತಿದ್ರೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬನ್ನಿ, ಆಗ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ, ನೀವು ಗೆಲ್ತೀರಿ. ಅವ್ರು ಈ ಸಾರಿ ಗೆದ್ದಿದ್ರೆ ಈ ಸರ್ಕಾರದಲ್ಲಿ ಮಂತ್ರಿಗಳಾಗಿರೋರು. ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ ಅಪಾರವಾದ ಸೇವೆಯನ್ನು ಕೊಡ್ತಕ್ಕಂಥ ಅವರ ಮನೋಭಾವ ಇತ್ತು. ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ. ಅವ್ರ ತ್ಯಾಗಕ್ಕೆ ಸರಿಯಾಗಿ ಬೆಲೆ ಕೊಡಬೇಕು. ಮುಂದೆ ಈಗ ಬರೋ ತಿಂಗಳು ಏನು ಖಾಲಿ ಆಗ್ತದೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಗಳು, ಆ ಸ್ಥಾನಗಳಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ನ, KH ನಪ್ಪನವ್ರನ್ನ ಆ ಮುಖಂಡತ್ವ ವಹಿಸಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆದರೆ ಅವರಿಗೆ ತೃಪ್ತಿ ಇರ್ತಕ್ಕಂಥ ಸಹಕಾರ ರಂಗದಲ್ಲಿ 7ನೇ ಬಾರಿ ಇಫ್ಕೋ ನಿರ್ದೇಶಕರಾಗಿದ್ದಾರೆ. ಅವರು ಇಫ್ಕೋ, ಕ್ರಿಪ್ಕೋ, ಕರ್ನಾಟಕದ ಫೆಡರೇಷನ್ನು ಮತ್ತು ಈಗ ಹಾಲಿ ಇಫ್ಕೋ ಟೋಕಿಯೋ ಸಂಸ್ಥೆಯ ಸುಮಾರು 13-17 ವರ್ಷಗಳಿಂದ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಅವರಿಂದ ಅನೇಕ ಬಡಬಗ್ಗರಿಗೆ, ರೋಗಿಗಳಿಗೆ ಅನೇಕ ರೀತಿಯ ಸಹಾಯಗಳಾಗಿದ್ದಾವೆ. ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀವಿ. ಅದರಿಂದ ಅವರಿಗೆ ಭಗವಂತ ಆರೋಗ್ಯವನ್ನು ಕೊಡಲಿ. ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲರ ಬೆಳವಣಿಗೆಗೆ ಅವರ ನಾಯಕತ್ವದಲ್ಲಿ ನಮಗೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಅವರಿಗೆ ಈ ಸರ್ಕಾರ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತೇಳಿ ನಾನು ಎಲ್ಲ ಮುಖಂಡರು ಕೂಡ ಈ ಮೂಲಕ ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ಏನು ನಮ್ಮ ಕಾರ್ಯಾಧ್ಯಕ್ಷರಾದ ಊರುಬಾಗಿಲು ಸೀನಣ್ಣವರು ಇವತ್ತು ನಮ್ಮನ್ನೆಲ್ಲ ಕರೆದು ನಮ್ಮ ಒಂದು ಈ ಸನ್ಮಾನಕ್ಕೆ ನಮ್ಮ ಪಾತ್ರ ಮಾಡೋದಕ್ಕೆ ಸೀನಣ್ಣವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಶ್ರೀನಿವಾಸ್ ಗೌಡರು ಭಾಳ ಅಳುಬರು ರಾಜಕಾರಣದಲ್ಲಿ. ನಮ್ಮ ಮಗಳೇ ಸೀನಣ್ಣ ಹೇಳಿದ್ರು, ಭಾಳ ಉತ್ತಮವಾದ ರಾಜಕಾರಣಿ ಅಂದ್ಬಿಟ್ಟು. ಖಂಡಿತವಾಗ್ಲೂ ನಮ್ಮ ಶ್ರೀನಿವಾಸ್ ಗೌಡರು ಭಾಳ ಅರ್ಥಪೂರ್ವಕವಾದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೆ ಪದವಿ ಸಿಕ್ಕಿ, ಒಳ್ಳೆ ಉನ್ನತ ಸ್ಥಾನ ಸಿಕ್ಕಿ ಇಪ್ಪು ಅಧ್ಯಕ್ಷರು ಆಗಲಿ ಅಂತ ನಾವು ಆರೈಕೆ ಮಾಡ್ತಾ ಇದ್ದೀವಿ. ಸ್ವಲ್ಪ ತಿನ್ಸೋಣ.